ಕಾರ್ಯಕರ್ತರ ಸಭೆಯಲ್ಲಿ ಗದ್ದಲ ಗಲಾಟೆ ಕೇಳಿಬಂದಿದೆ. ಕಾಂಗ್ರೆಸ್ ನಾಯಕತ್ವದ ವಿರುದ್ಧವೇ ಇಲ್ಲಿ ಬಂಡಾಯದ ಕೂಗು ಕೇಳಿಬರ್ತಾ ಇದೆ. ಮಂಡ್ಯ ಕೆಆರ್ಪೇಟೆ ಕಾರ್ಯಕರ್ತರ ಸಭೆಯಲ್ಲಿ ಹೈ ಡ್ರಾಮಾ ನಡೆದು ಹೋಗಿದೆ. ಎಸ್ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಅಧ್ಯಕ್ಷರ ಆಯ್ಕೆಗೆ ವೀಕ್ಷಕರು ಬಂದಿದ್ರಲ್ಲ, ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆಗೆ ಇಲ್ಲಿ ಕಾಂಗ್ರೆಸ್ ಬಂಡಾಯದ ಕೂಗು ಕೇಳಿಬಂದಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗದ್ದಲ ಗಲಾಟೆ ಕೇಳಿರುವಂತದ್ದು. ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯ ಹೇಗೆ ಎದ್ದಿದ್ದಾರೆ, ಹೇಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಬಂಡಾಯದ ಕೂಗು. ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯ ಮೂಡಿರುವಂತದ್ದು. ಮಂಡ್ಯ ಕೆಆರ್ಪೇಟೆ ಕಾರ್ಯಕರ್ತರ ಸಭೆಯಲ್ಲಿ ಈ ರೀತಿ ಹೈ ಡ್ರಾಮಾ ನೋಡೋದಕ್ಕೆ ಸಾಕ್ಷಿಯಾಗಿರುವಂತದ್ದು. ಅಧ್ಯಕ್ಷರ ಆಯ್ಕೆಗೆ ಈಗ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ವೀಕ್ಷಕರು ಬಂದಿದ್ರು. ಆ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆಗೂ ಮುನ್ನ ನಾಯಕರ ವೈಫಲ್ಯ ಪ್ರಶ್ನೆಯನ್ನ ವೀಕ್ಷಕರು ಎತ್ತಿದ್ದಾರೆ. ಸಂಘಟನೆ ಇಲ್ಲ, ಅಧ್ಯಕ್ಷರು ಯಾಕೆ ಅಂತ ಕಾರ್ಯಕರ್ತರು ಕೂಡ ಕಿಡಿಕಾರಿರುವಂತದ್ದು. ಹಾಗಾಗಿ ಅಧಿಕಾರದಲ್ಲಿದ್ದವರು ತಾಲೂಕಿನಲ್ಲಿ ಕಾಂಗ್ರೆಸ್ ಶೂನ್ಯ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರ ಕೋಪಕ್ಕೆ ಹೈಕಮಾಂಡ್ ವೀಕ್ಷಕರಿಗೆ ಮುಜುಗರ ಉಂಟಾಗಿದೆ. ನಾವು ಗಮನಿಸಿರಬಹುದು, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದಲ್ಲೇ ಈಗ ಆಂತರಿಕ ಅಸಮಾಧಾನ ಬಹಿರಂಗವಾಗಿ ಸ್ಫೋಟ ಆಗಿದೆ. ಅದು ಕೂಡ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸಂಘಟನಾ ಸಭೆಯಾಗೋದಕ್ಕಿಂತ ಪ್ರತಿಭಟನಾ ವೇದಿಕೆಯಾಗಿ ಬದಲಾಗಿದೆ. ಜಿಲ್ಲಾ ಅಧ್ಯಕ್ಷರ ಆಯ್ಕೆಗಾಗಿ ಹೈಕಮಾಂಡ್ ವೀಕ್ಷಕರು ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ರು. ಆ ವೇಳೆ ಕಾರ್ಯಕರ್ತರು ನಾಯಕತ್ವದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಸಂಪೂರ್ಣ ಕುಸಿದಿದ್ರೂ ಕೂಡ ಅಧ್ಯಕ್ಷರ ಆಯ್ಕೆ ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಪ್ರಶ್ನಿಸಿದ್ದಾರೆ ಕಾರ್ಯಕರ್ತರು. ಮೊದಲು ನಾಯಕರ ವೈಫಲ್ಯಕ್ಕೆ ಉತ್ತರ ಕೊಡಿ ಅಂತ ಇಲ್ಲಿ ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ರೆ ಸಭೆಯನ್ನ ಬಹಿಷ್ಕರಿಸಿ ಬೀದಿಗಿಳಿಯೋದಾಗಿ ಎಚ್ಚರಿಕೆಯನ್ನು ಕೂಡ ಕಾರ್ಯಕರ್ತರು ಕೊಟ್ಟಿರುವಂತದ್ದು. ಹಾಗಾಗಿ ಆಕ್ರೋಶದಿಂದ ವೀಕ್ಷಕರಿಗೂ ಕೂಡ ತೀವ್ರ ಮುಜುಗರ ಉಂಟಾಯಿತು. ಕೆಆರ್ಪೇಟೆ ಕಾಂಗ್ರೆಸ್ನಲ್ಲಿ ಈಗ ಭಿನ್ನಮತ ಬಹಿರಂಗ ಆಗಿರುವಂತದ್ದು ಗಮನಿಸಿದೀವಿ. ಈ ಒಂದ್ ಕಡೆಗೆ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅಂತ ಪಾಪ ರಾಜ್ಯ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಕೊಂಡು ಯಾವಾಗ ನಡೆಯುತ್ತೆ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರೆ, ಮತ್ತೊಂದ್ ಕಡೆಗೆ ಈ ಕಾಂಗ್ರೆಸ್ ಪಕ್ಷದಲ್ಲೇ ಕಾರ್ಯಕರ್ತರು ಹೊಡೆದಾಟವನ್ನ ಮಾಡಿಕೊಂಡು ಅವರ ಮಧ್ಯದಲ್ಲೇ ಒಗ್ಗಟ್ಟಿಲ್ಲ ಅನ್ನೋದನ್ನ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ. ಸದ್ಯ ಈ ಒಂದು ರೀಸನ್ ಕಾರಣ ಆಗಿರೋದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸಂದರ್ಭದಲ್ಲಿ ಈ ಒಂದು ಗದ್ದಲ ಗಲಾಟೆ ಕೋಲಾಹಲಕ್ಕೆ ಸಾಕ್ಷಿಯಾಗಿದೆ. What people are expecting from you, you are here for the right decision to make this the president, I believe, but you are the person. I am straight here. One by one, Sir, meeting is about the president, sir. It is a basic problem what we are facing here.